ಮಾತು ಬಾರದ ಕಿವಿ ಕೇಳದ ವಿಕಲಚೇತನ ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ. ಯಾರ ಹಂಗೂ ಇಲ್ಲದೆ ಯಾರ ಆಸರೆಗೂ ಕೂಡ ತಲೆಬಾಗದೆ ಗಣೇಶ ಮೂರ್ತಿಗಳನ್ನು ಅದ್ಭುತವಾಗಿ ಕೆತ್ತರೋದ್ರ ಮೂಲಕ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇನ್ನೊಂದು ಅಚ್ಚರಿಯ ವಿಷಯ ಅಂದ್ರೆ ಇಷ್ಟು ಅದ್ಭುತವಾದಂತಹ ಮೂರ್ತಿಗಳನ್ನ ನಿರೂಪಿಸುವಂತಹ ಇವರಿಗೆ ಕಣ್ಣು ಕೂಡ ಕಾಣೋದಿಲ್ಲ. ಹೀಗಾಗಿ ಇವತ್ತಿನ ಪಬ್ಲಿಕ್ ಹೀರೋ ಅವರು ನೋಡಿ. ಮಾತು ಬರದ ಕಿವಿ ಕೇಳದ ಈ ವ್ಯಕ್ತಿಯ ಹೆಸರು ರೇಣುಕಪ್ಪ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಕಂಬಾಳು ಗ್ರಾಮದ ನಿವಾಸಿ. ತನಗಿರೋ ಸಮಸ್ಯೆಯಿಂದ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂರದೆ ತಲೆತಲಾಂತರ ಕಸುಬಾದ ಪರಿಸರ ಸ್ನೇಹಿ ಗೌರಿ ಗಣೇಶ ಮೂರ್ತಿಗಳನ್ನ ಮಾಡ್ತಾ ಬಂದಿದ್ದಾರೆ. ಗಣೇಶ ಹಬ್ಬಕ್ಕೆ 3 ತಿಂಗಳು ಮುಂಚಿತವಾಗಿ ಕಾರ್ಯಪ್ರವೃತ್ತರಾಗೋ ರೇಣುಕಪ್ಪ ಅವರು ಗಣೇಶ ಗೌರಿಯ ಚಿತ್ರಗಳನ್ನ ನೋಡಿ ಅದರಂತೆಯೇ ಮಣ್ಣಿನಲ್ಲಿ ಮೂಡಿಸ್ತಾರೆ. ಇದಕ್ಕೆ ಅವರ ಕುಟುಂಬವು ಸಾಥ್ ನೀಡ್ತಿದೆ. ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಆದ್ರೂ ಗಣಪತಿ ಎಲ್ಲ ಮಾಡ್ತಾರೆ. ನಮ್ಮ ಮಕ್ಳಿಗೆ 2 ಮಕ್ಳು ಹೆಣ್ಮಕ್ಳಿದ್ದಾವೆ. 50 ವರ್ಷದಿಂದನೂ ಮಾಡ್ತಾರೆ. ಮತ್ತೆ ಮಠಗಳಿಗೆಲ್ಲ ನಾವು ಫ್ರೀ ಗಣಪತಿ ಕೊಡ್ತೀವಿ. ಈ ರೇಣುಕಪ್ಪ ತಯಾರಿಸೋ ಗಣೇಶನ ಮೂರ್ತಿಗಳು ಕಂಬಾಳು ಗಣೇಶ ಅಂತಾನೆ ಫುಲ್ ಫೇಮಸ್. ವಿವಿಧ ಬಗೆಯ ಆಕರ್ಷಕ ವಿನ್ಯಾಸ ರೂಪಿಸಿರೋ ಇವರ ಗಣಪತಿ ಲಕ್ಷಾಂತರ ರೂಪಾಯಿಗೆ ಸೇಲ್ ಆಗ್ತಿವೆ. ಗಣೇಶ ಮೂರ್ತಿ ರಚನೆ ಮಾತ್ರ ಇವರ ಜೀವನವಲ್ಲ. ಇದರ ಜೊತೆಗೆ ಮನೆಯಲ್ಲೇ ಕಾಫಿ ಕ್ಲಬ್ ಅಂತ ಪುಟ್ಟದೊಂದು ಹೋಟೆಲ್ ತೆರೆದಿದ್ದಾರೆ. ಇದರಿಂದ ಬರೋ ಹಣದಲ್ಲಿ ಮಕ್ಕಳನ್ನ ಓದಿಸುತ್ತಿರೋ ರೇಣುಕಪ್ಪ ಅವರ ಮೊದಲನೇ ಮಗಳು SSLC ಪರೀಕ್ಷೆಯಲ್ಲಿ ಶಾಲೆಗೆ ಫಸ್ಟ್ ಬಂದಿದ್ದಾರಂತೆ. ಇವರ ತಂದೆ ಮಾಡ್ತಾ ಇದ್ರು, ಇವ್ರು ಹಿರಿಯರು ಮಾಡ್ತಾ ಇದ್ರು. ಅಂದ್ರೆ ಈಗ ಈತನೂ ಪಾಪ ಗಣಪತಿ ಮಾಡ್ತಾ ಇದ್ದಾನೆ. ಈ ಸುತ್ತಮುತ್ತ ಎಲ್ಲೂ ಇಲ್ಲ ಈ ತರ ಗಣಪತಿ. ಬಹಳ ವರ್ಷದಿಂದ ನೋಡ್ತಾ ಇದೀವಿ, ತರ ಗಣಪತಿ ಮಾಡ್ತಾನೆ. ಇಷ್ಟೇ ದುಡ್ಡು ಕೊಡಿ ಅಂತ ಏನು ಫಿಕ್ಸೆಡ್ ಮಾಡಿಲ್ಲ. ಅವ್ರು ಕೊಟ್ಟಷ್ಟು ಈತ ಇಸ್ಕೊಂಡಷ್ಟು ಅಷ್ಟೇನೆ. ಒಟ್ಟಾರೆ ಮಾತು ಬರದ ಕಿವಿ ಕೇಳದ ಕಂಬಾಳಿನ ರೇಣುಕಪ್ಪ ಸೋಂಬೇರಿಗಳಿಗೆ ಒಂದು ಮಾದರಿಯಾಗಿದ್ದಾರೆ. ಇವ್ರನ್ನಾದ್ರೂ ನೋಡಿ ಮುಂದಿನ ಯುವ ಪೀಳಿಗೆ ಆಗಿರ್ಬೋದು, ನಿರುದ್ಯೋಗಿಗಳಾಗೋದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ನಾವು ಒಂದು ಸಾರ್ಥಕತೆ ಜೀವನ ನಡೆಸೋ ಅನ್ನೋ ನಿಟ್ಟಿಗೆ ಬರ್ತಾರೆ. ಕಾದು ನೋಡಬೇಕಾಗಿದೆ. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ. ಇವತ್ತಿನ ಪಬ್ಲಿಕ್ ಹೀರೋ ರೇಣುಕಪ್ಪ ಅವರಿಗೆ ಮಾತಾಡೋದಕ್ಕೆ ಬರಲ್ಲ, ಕಿವಿನೂ ಕೇಳಿಸೋದಿಲ್ಲ, ಆದ್ರೆ ಕಣ್ಣಿನ ದೃಷ್ಟಿ ಅಷ್ಟಕ್ಕಷ್ಟೇ ಅಂತ ಹೇಳಲಾಗ್ತಾ ಇದೆ. ಲೇಪಾಕ್ಷಿ ಅವರು ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಅಂದ್ರೆ ಈಗ ಕಣ್ಣು ಸರಿಯಾಗಿ ಕಾಣುತ್ತಾ ಅಥವಾ ಅಲ್ಪ ಸ್ವಲ್ಪ ಕಾಣುತ್ತಾ ಅಂತ? ಸ್ವಲ್ಪ ಕಾಣಿಸುತ್ತೆ ಮೇಡಮ್. ಅದು ಕಣ್ಣಿಂದು ಮಣ್ಣಿನ ಕೆಲಸ ಮಾಡೋದಲ್ವಾ, ಕಣ್ಣು ರೇಖೆ ಎಲ್ಲ ಇರ್ಬೇಕಾದ್ರೆ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಐತೆ. ಅದು ಕಿವಿ ಕೇಳಿಸಲ್ಲ, ಮಾತಂತೂ ಬರಲ್ಲ. ಹುಟ್ಟಿದ್ರಿಂದ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಮೇಡಮ್. ಓಕೆ, ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಾ ಮದ್ವೆ ಆಗಿ ಈಗ 18 ವರ್ಷ ಮೇಡಮ್. 18 ವರ್ಷ. ಅವ್ರಿಗೆ ಈ ರೀತಿಯಾದಂತ ಸಮಸ್ಯೆಗಳು ಇದೆ ಅಂದ್ರೂ ಕೂಡ ತಾವು 18 ವರ್ಷಗಳ ಹಿಂದೆ ಅವ್ರ ಜೊತೆ ನಮ್ ರಿಲೇಷನ್ ಅವರು ಇಷ್ಟಪಟ್ಟೆ ಮದ್ವೆ ಆಗಿದ್ ಮೇಡಮ್. ಓಕೆ, ಅಂದ್ರೆ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಮೇಡಮ್. ಇಷ್ಟಪಟ್ಟು ಮದ್ವೆ ಆದ್ರಿ ಅಂತ ಆಗ್ಲಿಂದಲೂ ಕೂಡ, ಅಂದ್ರೆ ಚಿಕ್ಕಂದಿಂದಲೂ ಕೂಡ ಇದು ಮೂರ್ತಿಗಳನ್ನ ರೂಪಿಸೋದು ಅವ್ರ ಅಭ್ಯಾಸನ? ಅವ್ರ ತಂದೆ, ಅವ್ರ ತಾತ ಮತ್ತೆ ಅವ್ರ ತಂದೆ ಮತ್ತೆ ಇವ್ರು ಅಲ್ಲ, ಮತ್ತೆ ಇವ್ರ ತಂಗಿಗೊಬ್ರಿಗೆ ಮಾತಾಡಕ್ ಬರಲ್ಲ ಮೇಡಮ್. ಅವರು ಗಾರ್ಮೆಂಟ್ಸ್ ಹೋಗ್ತಾರೆ. ಓಕೆ, ನೋಡ್ತಾ ಇದೀವಿ ಅವರು ಮಾಡಿರುವಂತ ಮೂರ್ತಿಗಳನ್ನ, ತುಂಬಾ ಚೆನ್ನಾಗಿದಾವೆ ಆ ವಿಗ್ರಹಗಳು. ಅಂದ್ರೆ ನಿಮ್ ಜೀವನಕ್ಕೆ ಇದನ್ನೇ ಮಾಡ್ಕೊಂಡಿರೋದಾ? ಮೇಡಮ್, ಜೀವನಕ್ಕೆ ಅಂತಂದ್ರೆ ವರ್ಷಕ್ಕೊಂದ್ಸಲಿ ಅದ್ ಬರೋದಷ್ಟೇ. ಒಂದು ಟೀ ಅಂಗಡಿ ಇಟ್ಕೊಂಡಿದೀವಿ. ಸ್ವಲ್ಪ ಏನೋ ಅದ್ರೊಳಗೆ ಬರೋದು ಸ್ವಲ್ಪ ಕಡಿಮೆನೆ, ಬಡತನ. ಏನ್ ಮಾಡೋದು, ಜೀವನ ಮಾಡ್ಬೇಕಲ್ರ. ಗಣಪತಿದು ಅಂದ್ರೆ ವರ್ಷಕ್ಕೊಂದ್ಸಲ ಅಷ್ಟೇ ಬರೋದು. ಮಿಕ್ಕಿ ಟೈಮ್ ಅಲ್ಲೆಲ್ಲ ಯೂಸ್ ಮಾಡ್ಬೇಕಲ್ವಾ ಮೇಡಮ್. ಈಗ ಏನಾದ್ರೂ ನಿಮ್ಗೆ ಕಮ್ಯುನಿಕೇಶನ್ ಮಾಡ್ಬೇಕು ಅಂದ್ರೆ, ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ನೋದಾದ್ರೆ ಹೆಂಗೆ? ಅವ್ರ ಸನ್ನೆಗಳ ಮೂಲಕ ಹೇಳ್ತಾರಾ? ಹೇಗೆ ನಿಮ್ಮಿಬ್ಬರ ಮಧ್ಯೆ? ಹೇಳ್ಬೋದು ಮೇಡಮ್. ಅವ್ರ ಕಿವಿ ಕೇಳಿಸಲ್ಲ ಅಷ್ಟೇ, ಕೈ ಸನ್ನೆಯಲ್ಲಿ ಎಲ್ಲ ಹೇಳ್ಬೋದು. ಸ್ವಲ್ಪ ಬರ್ದು ತೋರಿಸ್ಬೋದು, ಅದೆಲ್ಲ ಅವ್ರಿಗೆ ಅರ್ಥ ಆಗುತ್ತೆ, ಸ್ವಲ್ಪ ಗೊತ್ತಾಗುತ್ತದಲ್ಲ. ಎಲ್ಲ ಈ ಮೂರ್ತಿಗಳನ್ನ ಮಾಡ್ತಾ ಮತ್ತೆ ಏನೋ ಕಾಫಿ ಅಂಗಡಿ ಇಟ್ಕೊಂಡಿದೀರಾ ಅಂತ ಹೇಳ್ತಿರಲ್ಲ, ಇದರಿಂದ ಜೀವನಕ್ಕೆ 3 ಜನ ಹೆಣ್ಮಕ್ಳ ನಿಮ್ಗೆ? 2 ಹೆಣ್ಮಕ್ಳು ಮೇಡಮ್. ಒಬ್ಳು ಫಸ್ಟ್ ಇಯರ್ PU ಹೋಗ್ತಿದ್ದಾಳೆ, ಒಬ್ಳು ಇನ್ನ ಚಿಕ್ಕವಳು ಮೇಡಮ್, ಅಂಗನವಾಡಿಗೆ ಹೋಗ್ತಾಳೆ ಒಬ್ಳು. ಏನ್ ಮಾಡೋದು, 2 ಹೆಣ್ಮಕ್ಳು ಜೀವನ ನಡೆಸೋದ್ ಕಷ್ಟ ಮೇಡಮ್. ಹಳ್ಳಿ ಅಲ್ವರಾ? ಈಗ ಹಳ್ಳಿಯಲ್ಲಿ ಅಷ್ಟೇ ಜನ ಈ ಮೂರ್ತಿಗಳನ್ನ ತಗೊಳ್ಳೋರು ಹಳ್ಳಿ ಅಷ್ಟೇನಾ ಅಥವಾ ಯಾವ ಕಡೆ ಆದ್ರೂ ಬೇರೆ ಕಡೆ? ಹಳ್ಳಿ ಇಲ್ಲ ಮೇಡಮ್, ನೆಲಮಂಗಲ ಅಂದ್ರೆ ನಾವ್ ಹೊರಗಡೆ ಹಾಕಲ್ಲ, ಅವ್ರಿಗೆ ಮಾತು ಬರಲ್ವಲ್ಲ, ಹಂಗಾಗಿ ಹೊರಗಡೆ ಎಲ್ಲ ಹಾಕಲ್ಲ ಮೇಡಮ್. ಅಂದ್ರೆ ಇಲ್ಲಿ ಸ್ವಲ್ಪ ಮನೆ ಹತ್ರ ಖಾಲಿ ಆಗೋದ್ ಅಷ್ಟೇನೆ. ನಾವ್ ಹೊರಗಡೆ ಎಲ್ಲೂ ಕಳ್ಸಲ್ಲ, ಅವ್ರನ್ನ ಬಂದ ತಗೊಂಡೋಗ್ತಾರ ಅಷ್ಟೇನೆ. ಮೊದ್ಲೇ ಆರ್ಡರ್ ಮಾಡ್ತಾರಾ?
ಮೊದ್ಲೇ ಆರ್ಡರ್ ಇಲ್ಲ ಮಾಡಿರ್ತಾರೆ. ಆರ್ಡರ್ ಮಾಡ್ತಾರೆ ಅಂದ್ರೆ ದೊಡ್ಡದಕ್ಕೆ ಸ್ವಲ್ಪ ಹೇಳ್ತಾರೆ ಮೇಡಮ್. ಅಕ್ಕಪಕ್ಕ ಹಳ್ಳಿ ಅವರು ತುಂಬಾ ದೂರದಿಂದ ಏನ್ ಬರಲ್ಲ ಅಷ್ಟೇ, ಹೊರಗಡೆ ಏನ್ ಕಳ್ಸಲ್ರ. ಓಕೆ, ಸೀಸನ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಕೆಲಸ ಇರುತ್ತೆ, ಒಂದ್ ಸ್ವಲ್ಪ ದುಡ್ಡು. ಇಲ್ಲ ಅಂದ್ರೆ ಸೀಸನ್ ಮುಂಚೆ ಯಾರು ಕೇಳಲ್ಲ ಮೇಡಮ್. ಅದು ಒಂದ್ 3 ತಿಂಗಳು 4 ತಿಂಗಳು ಮುಂಚೆ ಮಾಡ್ತಾ ಇರ್ತೀವಿ. ಆಗ್ಲೇ ಸ್ವಲ್ಪ ಹಬ್ಬ ಆಯ್ತು ಅಂದ್ರೆ ಕ್ಲೋಸ್ ಆಗುತ್ತದ. ಒಬ್ರೇ ಮಾಡ್ತಾರೆ, ಯಾರಾದ್ರೂ ಕೆಲ್ಸದವ್ರನ್ನ ಇವ್ರಿಗೆ ಸಹಾಯ ಇಲ್ಲ ಮೇಡಮ್, ಯಾರು ಸಹಾಯ ಮಾಡಲ್ಲ. ನಾವೇ ತಿಳೋದು, ಸ್ವಲ್ಪ ಏನಾದ್ರು ಕೆಲಸಗಳು ಮಾಡ್ಕೊಡ್ತೀವಿ ಅಷ್ಟ್ ಬಿಟ್ರೆ ಅವ್ರೊಬ್ರೇ ಮಾಡೋದು. ಒಬ್ರೇ ಮಾಡೋದು. ಒಬ್ರೇ ಮಾಡೋದು. ಇವತ್ತು ಅವ್ರು ಟಿವಿಯಲ್ಲಿ ಬರ್ತಾ ಇದಾರೆ ಅಂತ ಅವ್ರಿಗೆ ಗೊತ್ತಾ? ಗೊತ್ತಿದ್ದಾರೆ ಮೇಡಮ್. ಇಲ್ಲಿ BTV ಬತ್ತೈತೆ, ಮತ್ತೆ ಪಬ್ಲಿಕ್ ಟಿವಿ ಬರ್ತಾ ಇಲ್ಲ ಮೇಡಮ್ ನಮ್ಮ ಮನೇಲಿ. ಓ, ನಿಮ್ಮಲ್ಲಿ ಪಬ್ಲಿಕ್ ಟಿವಿ ಬರ್ತಾ ಇಲ್ವಾ? ಬರ್ತಾ ಇಲ್ಲ ಮೇಡಮ್. ಮನೆಗೆಲ್ಲ ಬರ್ತಾಯ್ತಂತೆ, ಎಲ್ರು ನೋಡ್ತಾ ಇದಾರೆ ಅವರು. ನಮ್ಮನೇಲಿ ಬರ್ತಾ ಇಲ್ಲ ಮೇಡಮ್ ಟಿವಿ. ಅದಕ್ಕೆ ಅಲ್ಲ, ನಿಮ್ಮಲ್ಲಿ ಏನ್ ಹಾಕ್ಸ್ಕೊಂಡಿದೀರಾ ಏನೋ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನ್ ಲೈವ್ ಅಲ್ಲಿ ಇರೋದ್ರಿಂದ. ಆಮೇಲೆ ನಮ್ ಕಲೀಗ್ಸ್ ಪಬ್ಲಿಕ್ ಟಿವಿ ನಿಮ್ಮಲ್ಲಿ ಬರಂಗ್ ಮಾಡ್ತಾರೆ ಬಿಡಿ. ಈಗ ಹೇಳಿದಿರಲ್ಲ ನೀವು, ಈಗ ಟಿವಿಯಲ್ಲಿ ಬರ್ತಿದೀನಿ ಅಂತ ಅವ್ರಿಗೆ ಗೊತ್ತಾಗಿದ್ಯಾ ಅಂತ ನನ್ ಪ್ರಶ್ನೆ. ಗೊತ್ತಾಗಿದೆ ಮೇಡಮ್, ಗೊತ್ತಾಗಿದೆ. ಅದಕ್ಕೆ ಖುಷಿಯಾಗಿದ್ದಾರಾ? ಖುಷಿ ಬರ್ತಾರೆ ಅಂದ್ರೆ ಮೇಡಮ್ ಇಲ್ಲೇ ಕೂತಾರೆ ಎಲ್ರು, ಅವ್ರ ಅಮ್ಮದಿರು ಮಕ್ಕಳು, ನಾವೆಲ್ಲರೂ ಒಟ್ಟಿಗೆ ಟಿವಿ ನೋಡ್ತಾ ಇದೀವಿ ಮೇಡಮ್. ತುಂಬಾ ಖುಷಿ ಅಲ್ವಾ ನೋಡಿ, ಬಹಳ ಜನ. ಮತ್ತೆ ಖುಷಿ ತಾನೆ, ಖುಷಿ ಅಲ್ವಾ ಮೇಡಮ್? ಇವಾಗ ಈಗ ನೋಡಿ, ಬೇರೆ ಯಾರು ಗುರ್ತಿಸ್ತಿದ್ರು, ಟಿವಿ ಅವ್ರು ಗುರ್ತಿಸೋದಕ್ಕಿಂತ ಮೇಡಮ್, ಗುರ್ತಿಸೋದಕ್ಕಿಂತ ಎಲ್ಲ ಚೆನ್ನಾಗಿರೋರೆ ಸಾಧನೆ ಮಾಡೋದ್ರಲ್ಲಿ ಎಡುತ್ತಾರೆ. ಅಂತದ್ರಲ್ಲಿ ಮಾತು ಬರ್ದೆ, ಕಿವಿ ಕೇಳದೆ ಇರುವಂತ ಇವರು ಒಬ್ಬ ಅದ್ಭುತ ಕಲಾವಿದ ಅಂತ ಆ ಸಾಧನೆನ ಒಂದು ಚಾನಲ್ ಅಲ್ಲಿ ತೋರ್ಸೋದಿದ್ಯಲ್ಲ, ಅಷ್ಟ್ರ ಮಟ್ಟಿಗೆ ನಿಮ್ ಯಜಮಾನ್ರು ನಿಮ್ಗೆಲ್ಲ ಹೆಮ್ಮೆ ಪಡಿಸಿದ್ದಾರೆ ಅಂತ. ಮೇಡಮ್ ಖುಷಿನೇ. ಮತ್ತೆ ನಮ್ ಸಂಸಾರದಲ್ಲಿ ನಾವು ಒಬ್ರು ಖುಷಿನೇ ಮೇಡಮ್. ಬಟ್ ಯಾವಾಗ್ಲಾದ್ರೂ ಅನ್ಸಿದ್ಯಲ್ಲ ಪಕ್ಷ ಅವ್ರೆ, ಅಂದ್ರೆ ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಒಂದ್ ರೀತಿ ನಮಗಿಂತ ಅವರೇ ಬೆಸ್ಟ್ ಅಪ್ಪ, ಸುಮ್ನೆ ಏನೇನೋ ಕೇಳಿಸ್ಕೊಳ್ಳೋದು, ಏನೇನೋ ಮಾತಾಡಕ್ ಬರ್ದು ಎಲ್ಲ ಮಾಡೋದಿಲ್ಲ, ಅವ್ರು ಬೆಸ್ಟ್. ಅದು ಅಲ್ಲ ಸರ್, ನೀವ್ ಹಂಗ ಅನ್ಬಿಟ್ರೆ ಹಿಂಗೆಲ್ಲ ನಮ್ಮಂತವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕಲ್ವಾ ಸರ್ ನೀವು? ಅಲ್ಲಲ್ಲ, ಹಂಗ ಅನ್ಸ್ಬಿಡುತ್ತಾ ನಿಮ್ಗೆ ಏನಾದ್ರು ಈ ಸುತ್ತಮುತ್ತ ಘಟನಾವಳಿಗಳು ಅಂತ ಹೇಳ್ತಿರೋದು ನಾನು. ಅವರು ಲೇಪಾಕ್ಷಿ ಅವ್ರು ಏನ್ ಹೇಳ್ತಾ ಇರೋದ್ರಂದ್ರೆ, ಹರೀಶ್ ಅವರು ಅನವಶ್ಯಕವಾಗಿರೋದನ್ನ ಕೇಳಿಸ್ಕೊಂಡು ಮಾತಾಡಿ ಇಲ್ದ ಬಲ್ದನ್ನ ಮೈಗೆ ಹೇಳ್ಕೊಳ್ಳೋದಕ್ಕಿಂತ ಈ ತರ ಏನು ಇಲ್ದ ಆರಾಮಾಗಿ ಜೀವನ ಮಾಡದೆ ಬೆಟರ್ ಅಂತ ಅನ್ಸುತ್ತಾ ನಿಮ್ಗೆ ಅಂತ ಅವ್ರು ಕೇಳ್ತಾ ಇರೋದು. ಇಲ್ಲ ಮೇಡಮ್, ಇಲ್ಲ. ಅಯ್ಯೋ, ಅವ್ರನ್ನ ಇವಾಗ ಮಾತಾಡುವಾಗ ಮಾತಾಡೋರ್ಗಿಂತ ಬಹಳ ಜೋರಿದ್ದಾರೆ ಏನಿ. ಮೇಡಮ್, ಮಾತಾಡ್ತಾರೆ, ನಮ್ಮ ವಿಷಯನೇ ಮಾತಾಡ್ದವ್ರೆ ಅಂತ ಗೊತ್ತಾಗತ್ ಮೇಡಮ್. ಇವಾಗ ಅವ್ರು ಟಿವಿಯಲ್ಲಿ ನೋಡ್ರಿ, ಈಗ ಬರ್ದ್ ಕೊಟ್ಟಿರ್ತಾರೆ ನೋಡ್ರಿ. ಇವಾಗ ಅದನ್ನ ನಾನ್ ಬಂದೇ ಬತ್ತಾಯ್ತು. ಇವಾಗ ಟಿವಿ ತೋರಿಸ್ತಾ ಹೇಳ್ತಾವ್ರ ಅವ್ರು, ನಾಲ್ಕನೆಗೆ ಹೋಗಿ ಬಂದ್ಬಿಟ್ಟು ಟಿವಿ ಬತ್ತಾಯ್ತ ಅಂತ ಒಂದ್ ಕಡೆ ಬೀದಿಯಿಂದನೂ ಗೊತ್ತಾಯಿಲ್ಲ ಮೇಡಮ್ ಅದು. ಇಲ್ಲ, ಅದನ್ನ ನಾವು ಸರಿ ಮಾಡ್ತೀವಿ. ನಿಮ್ ಏರಿಯಾದಲ್ಲಿ ನೋಡೋಣ ಅದೇನಾಗಿದೆ ಅಂತ. ಎಲ್ಲಾ ಕಡೆ ಇದೆ ಪಬ್ಲಿಕ್ ಟಿವಿ, ಎಲ್ಲರೂ ನೋಡ್ತಾರೆ. ಬಟ್ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಇದ್ ಮಾಡ್ತೀವಿ. ಈ ಕಾಫಿ ಕ್ಲಬ್ ಅಂತಂದ್ರೆ ಏನದು? ಕ್ಲಬ್ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅದಕ್ಕೆ? ಕ್ಲಬ್ ಅಂದ್ರೆ ಅವ್ರು ತಂದೆಯವರು ಪೇಂಟಿಂಗ್ ಎಲ್ಲ ಮಾಡೋರಲ್ವಾ ಮೇಡಮ್, ಹಂಗೆ ಟೀ ಹೋಟೆಲ್ ಅಂತ ಇಡೋದ್ ಬದ್ಲು ಆತರ ರೇಣುಕಾ ಅಲ್ರಿ, ನೀವು ಹಳ್ಳಿ ಕಡೆ ಹಳ್ಳಿ ಜನ ಅಂತೆಲ್ಲ ಹೇಳ್ಬಿಟ್ರು, ಈಗ ಕ್ಲಬ್ ಅಂದ್ರೆ ಹೆಂಗದು? ಅವ್ರ ತಂದೆಯವ್ರ ಹತ್ರ ಬೋರ್ಡ್ ಬರ್ದು ಇಟ್ಟಿರೋದು ಸರ್. ಅದು ಪೇಂಟಿಂಗ್ ಮಾಡ್ತಿದ್ರಲ್ವಾ, ಅದಕ್ಕೆ ಕಾಫಿ ಕ್ಲಬ್ ಅಂತ ಅವ್ರ ತಂದೆಯವರು. ವೇಸ್ಟ್ ಆಗೋದು ಯಾಕೆ ಅಂತ ನಮ್ಮ ಅಂಗಡಿಗೆ ಇಟ್ಕೊಂಡ್ಬಿಡೋಣ ಅಂತ ಅಂಟಿಸ್ಬಿಟ್ರಿ ಏನಿ? ಹೌದು. ಓಕೆ ಮೇಡಮ್, ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ರೇಣುಕಪ್ಪ ಅವರ ಮುಖದಲ್ಲಿ ಇದೇ ರೀತಿ ಖುಷಿ ಇರ್ಲಿ. ಬಟ್ ಇವತ್ತಿನ ಪಬ್ಲಿಕ್ ಇರೋ ರೇಣುಕಪ್ಪ ಅವ್ರಿಗಿಂತ ಜಾಸ್ತಿ ನೀವೇ ಲೇಪಾಕ್ಷಿ ಅವ್ರೆ, ಯಾಕಂದ್ರೆ ನೀವೇ ಅವರಿಗೆ ಕಣ್ಣು, ಮೂಗು, ಕಿವಿ ಎಲ್ಲವೂ ಕೂಡ ಅಲ್ವಾ? ನೀವೇ ಜೊತೆ, ನೀವೇ ಸಂಗತಿ, ಎಲ್ಲ ನೀವೇ. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.